ಈಗ ನಮ್ಮ ಜೊತೆ ಇದ್ದಾರೆ SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ, ಇದರ ಶಲ್ಯತಂತ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಹನಾ ಕಾಮತ್ ಅವರು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ನಾವು ಇವತ್ತು ಮಾತಾಡುವ ವಿಷಯ ಅಂತ ಹೇಳಿದ್ರೆ ಫಿಶರ್ ಅನ್ನುವಂತಹ ಕಾಯಿಲೆಯ ಬಗ್ಗೆ. ಸಾಮಾನ್ಯವಾಗಿ ಗುದದ್ವಾರದ 2-3 ಕಾಯಿಲೆಗಳಿದ್ದಾವೆ. ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ಒಂದೇ ತರ ಅಂತ ಹೇಳುವಂತಹ ಒಂದು ಕಲ್ಪನೆ ಇದೆ. ಫಿಶರ್ ಅನ್ನುವಂತಹ ಕಾಯಿಲೆ ಇದು ಯಾವ ತರದ ಕಾಯಿಲೆ? ಇದು ಗುದದ್ವಾರದಲ್ಲಿ ಬರುವಂತಹ ಚರ್ಮದ್ದು ಸಮಸ್ಯೆ. ಚರ್ಮ ಒಡಿತದೆ, ಮಲ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಮತ್ತೆ ಒತ್ತಡಕ್ಕೆ ಒಳಗಾದ್ರೆ, ಅಂದ್ರೆ ಪೇಷಂಟ್ ಜಾಸ್ತಿ ಪ್ರೆಷರ್ ಕೊಟ್ರೆ ಅದು ಮೋಷನ್ ಬರುವಾಗ ಆ ಜಾಗದ್ದು ಚರ್ಮ ಹರಿದು ಅಲ್ಲಿಂದ ಸ್ವಲ್ಪ ರಕ್ತಸ್ರಾವ, ಅಲ್ಲಿಂದ ಸ್ವಲ್ಪ ನೋವು. ಯಾವ ತರದ ನೋವು ಅಂದ್ರೆ ಚುಚ್ಚಿದಾಗೆ ಇಲ್ಲ ಕತ್ತರಿಸಿದಾಗೆ ಅಷ್ಟು ನೋವಿದ್ದು, ಅದು ಸಾಧಾರಣ ಒಂದು ಅರ್ಧ ಗಂಟೆಯಿಂದ ಸಾಧಾರಣ ಇಡೀ ದಿನ ತನಕ ಅಷ್ಟು ನೋವಿರುತ್ತೆ. ಪ್ಲಸ್ ಆ ಜಾಗದಲ್ಲಿ ಉರಿಯೂತ ಸಮೇತ ಇರುತ್ತೆ. ಅದ್ರ ಜೊತೆ ಕೆಲವು ಸಲ ಕೆಲವರಿಗೆ ಒಂದು ಸಣ್ಣ ಚರ್ಮದ್ದು ಅಂಕುರ ತರ ಹೊರಗೆ ಬರುತ್ತೆ. ರಕ್ತಸ್ರಾವ ಆಗುವ ಬೇರೆ ಕಾಯಿಲೆಗಳು ಕೂಡ ಇದಾವೆ. ಆ ಕಾಯಿಲೆಗಳಿಗೂ ಇದಕ್ಕೂ ವ್ಯತ್ಯಾಸಗಳು ಹೇಗೆ ಗೊತ್ತಾಗುವಂತದ್ದು? ಫಿಶರಿನ್ ಏನೋದಲ್ಲಿ ಆಗುವಂತದ್ದು ರಕ್ತಸ್ರಾವ ಮಲದ ಮೇಲೆ ಒಂದು ಗೆರೆ ತರ ಬರುತ್ತೆ. ಹೆಚ್ಚು ರಕ್ತಸ್ರಾವ ಏನು ಆಗುದಿಲ್ಲ. ಈಗ ಬೇರೆ ರೋಗಗಳಲ್ಲಿ ಪೈಲ್ಸ್ ಅಲ್ಲಿ ಸಾಧಾರಣ ಒಂದು ಬಿಂದು ಬಿಂದು ತರ ಬಿದ್ದು ಒಂದು ರಾಶಿ ರಕ್ತ ಹೋಗುವ ಸಾಧ್ಯತೆ ಇರ್ತದೆ. ಕ್ಯಾನ್ಸರ್ ಸಮೇತ ರಕ್ತಸ್ರಾವವನ್ನು ಮಾಡಿಸ್ತದೆ. ಅದು ಬಹಳ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಸ ಒಂದು ದ್ರವ ರೂಪದಲ್ಲಿ ಹೋಗಿ ರಾಶಿ ರಕ್ತ ಅದರ ಜೊತೆ ಹೋಗುವಂಥದ್ದು. ಇದು ಕ್ಯಾನ್ಸರ್ ರೋಗದ ಲಕ್ಷಣ. ಫಿಸ್ಟುಲಾದಲ್ಲಿ ಆಗುವಂಥದ್ದು ಕೀವು, ಅದರ ಜೊತೆ ಸ್ವಲ್ಪ ರಕ್ತ ಹೋಗುವಂಥದ್ದು. ಒಂದು ಬೊಟ್ಟ ಅಷ್ಟೇ ರಕ್ತ ಹೋಗ್ಬೋದು ಅದರಲ್ಲಿ. ಈಗ ನಮ್ಮ ಫಿಶರ್ ಅಲ್ಲಿ ಮಲದ ಮೇಲೆ ಗೆರೆ ಎಳೆದಾಗೆ ರಕ್ತ ಹೋಗ್ತದೆ. ಈಗ ಈ ಕಾಯಿಲೆ ಬರ್ಲಿಕ್ಕೆ ಮುಖ್ಯವಾಗಿ ಏನು ಕಾರಣಗಳು? ಒಂದು ದೇಹದ ಶುಷ್ಕತೆ, ಅಂದ್ರೆ ಕರೆಕ್ಟ್ ಆಗಿ ನೀರು ಕುಡಿಯದೇ ಇರುವಂತದ್ದು, ಹಾಲು ಇಲ್ಲ ತೇವಾಂಶ ಇರುವಂತದ್ದು, ತುಪ್ಪ ಇರ್ಬೋದು, ಎಣ್ಣೆ ಪದಾರ್ಥ ಇರ್ಬೋದು, ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳದೇ ಇರುವುದು ಆಹಾರದಲ್ಲಿ, ಇಲ್ಲ ಅತಿ ಉಪವಾಸ. ವಾತದೋಷಕ್ಕೆ ಜಾಸ್ತಿ ಮಾಡುವಂಥದ್ದು ಆಹಾರಗಳು ಕರೆದ ವಸ್ತು ಇರ್ಬೋದು, ಇಲ್ಲ ತೀರಾ ಒಣ ವಸ್ತು ಇರ್ಬೋದು, ಇಲ್ಲ ಜಾಸ್ತಿ ಉಪವಾಸ ಮಾಡುವಂಥದ್ದು ಇರ್ಬೋದು. ಇಂಥದ್ದೆಲ್ಲ ವಾತದೋಷ ಜಾಸ್ತಿ ಮಾಡಿಸ್ತದೆ. ಪ್ಲಸ್ ಕೆಲವರಿಗೆ ಅತಿಸಾರ ಸ್ಟಾರ್ಟ್ ಆಗ್ತದೆ. ಅತಿಸಾರ ಆದಾಗ ಸಹ ಹೀಗೆ ಒಂದು ಫಿಶರಿನೇನು ಆ ಜಾಗದ್ದು ಚರ್ಮ ಒಡೆತಕ್ಕೆ ಒಳಗಾಗುವಂಥದ್ದು ಅದು ಸಹ ಇರ್ತದೆ. ಮತ್ತೆ ನಾರಿನಂಶ ಕಮ್ಮಿ ತಿನ್ನೋದ್ರಿಂದ ಹೀಗಾಗೋದು. ಇಂಥದ್ದೆಲ್ಲ ಕಾರಣಗಳಿಂದ ಫಿಶರಿನೇನು ಬರ್ತದೆ. ಈಗ ಇದು ಯಾವ ವಯಸ್ಸಿನವರಲ್ಲಿ ಬರ್ತದೆ ಅಂತೇನಾದ್ರೂ, ಇಂಥದ್ದೇ ವಯಸ್ಸಿನಲ್ಲಿ ಹೀಗೆ ಬರ್ತದೆ ಇಂಥದ್ದೇನಾದ್ರೂ ಉಂಟಾ? ಅಂದ್ರೆ ಫಿಸಿಕಲ್ ಎಕ್ಸಸೈಸಸ್ ಏನು ಹೇಳ್ತೇವೆ ನಾವು, ಅವೆಲ್ಲ ಅತಿ ಮಾಡಿದ್ರೆ ಇಲ್ಲ ಮಾಡದೇ ಇದ್ದಲ್ಲಿ ಇಂಥದ್ದೆಲ್ಲ ಆಗುವ ಸೆಡೆಂಟರಿ ಲೈಫ್ ಸ್ಟೈಲ್, ಒಂದೊಮ್ಮೆ ತಿನ್ನುವಂಥದ್ದು, ತಿಂದು ಅಲ್ಲೇ ಮಲಗುವಂಥದ್ದು, ಇಂಥವರಲ್ಲಿ ಇಂಥದ್ದೆಲ್ಲ ಕಂಡು ಬರುವ ಸಾಧ್ಯತೆ ಇದೆ. ಮತ್ತೆ ಇದು ಲೈಫ್ ಸ್ಟೈಲ್ ಮಾಡಿಫೈ ಮಾಡಿದ್ರೆ ಕರೆಕ್ಟ್ ಆಗುವಂಥದ್ದು ಡಿಸೀಸ್. ಮತ್ತೆ ಇದರಲ್ಲಿ ವಯೋಮಿತಿ ಏನೂ ಇಲ್ಲ. ಸ್ವಲ್ಪ ಗರ್ಭಿಣಿಯರಲ್ಲಿ ಸಹ ಇಂಥದ್ದು ಕಂಡು ಬರುವ ಸಾಧ್ಯತೆ ಇದೆ. ಗರ್ಭಿಣಿಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಮೋಷನ್ ಸ್ವಲ್ಪ ಹಾರ್ಡ್ ಹೋಗ್ತದೆ. ಗರ್ಭಿಣಿ ಫಿಸಿಯಾಲಜಿ ಹಾಗೆ ಇರ್ತದೆ, ಇಲ್ಲ ಅವರಿಗೆ ಕೊಟ್ಟಿರುವಂಥದ್ದು ರಕ್ತ ಜಾಸ್ತಿ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಕಬ್ಬಿಣದ ಅಂಶದ ಮಾತ್ರೆಗಳಿಂದ ಸಹ ಹಾಗೆ ಆಗುವ ಸಾಧ್ಯತೆ ಇರ್ತದೆ. ಈಗ ಬೇರೆ ಯಾವುದಾದ್ರೂ ಕಾಯಿಲೆ ಇದ್ರೆ ಆ ಕಾಯಿಲೆಯಿಂದ ಇದು ಬರುವಂತಹ ಚಾನ್ಸಸ್ಗಳುಂಟಾ? ಅತಿಸಾರ ಇಲ್ಲ ಮಲಬದ್ಧತೆ, ಅವು ಕಾಯಿಲೆ ಅಂತ ಹೇಳಲಿಕ್ಕೆ ಆಗಲ್ಲ. ಅವು ಲಕ್ಷಣವು ಪ್ಲಸ್ ಇದಕ್ಕೆ ಫಿಶರಿಗೆ ಒಂದು ಕಾರಣ ಸಮೇತ. ಔಷಧಗಳಿಂದ ಈ ತರ ಆಗುವಂತದ್ದುಂಟಾ? ಔಷಧ ನಾವು ಸರ್ವೇ ಸಾಮಾನ್ಯ OPDಗಳಲ್ಲಿ ಬಂದ ಪೇಷಂಟ್ಸ್ ಅವ್ರು ಮಾತಾಡುವಂಥದ್ದೆಲ್ಲ ಕೇಳುವಾಗ ಆಂಟಿ ಡಿಪ್ರೆಸೆಂಟ್ ಅಂದ್ರೆ ನಿದ್ರೆ ಬರದೇ ಇದ್ದಾಗ ಮಾತ್ರೆ ತಗೊಳ್ಳುವವರಲ್ಲಿ ಇಂಥದ್ದು ಜಾಸ್ತಿ ಕಂಡು ಬಂದಿವೆ. ಅದರ ಜೊತೆ ಯಾರು ಕ್ಯಾಲ್ಸಿಯಂ ಮಾತ್ರೆ ಅವರಿಗೆ ಮಲಬದ್ಧತೆ ಕಂಡು ಬರ್ತದೆ. ಮತ್ತೆ ಇಂಥದ್ದೆಲ್ಲ ಸಾಮಾನ್ಯವಾಗಿ ಚಿರ ಆಗುವಂಥದ್ದು ಎಲ್ಲ ಕಂಡು ಬಂದಿದೆ. ರಕ್ತ ಜಾಸ್ತಿ ಆಗ್ಲಿಕ್ಕೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಲಿಕ್ಕೆ ಕಬ್ಬಿಣದ ಅಂಶ ಇರುವ ಮಾತ್ರೆಗಳಿಂದ ಸಹ ಕೆಲವರಿಗೆ ಮೋಷನ್ ಹಾರ್ಡ್ ಆಗಿ ಅವರಿಗೆ ಅಲ್ಲಿ ರಕ್ತ ಬರುವಂಥದ್ದು ಸಾಧ್ಯತೆ ಇರ್ತದೆ. ಈಗ ಇದು ಒಂದು ಮೊದಲಿಗೆ ಕಾಣಿಸಿಕೊಂಡಾಗ ಪೇಷಂಟ್ ಏನು ಮಾಡಬೇಕು? ಮೊದಲಿಗೆ ಕಾಣಿಸಿಕೊಂಡಾಗ ಅವರಿಗೆ ಈಗ ಡಾಕ್ಟರ್ ಹತ್ರ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿಕ್ಕೆ ಇರ್ಬೋದು. ಮನೆಯಲ್ಲಿ ಇಮಿಡಿಯೇಟ್ ಆಗಿ ಒಂಚೂರು ನೋವು ಕಮ್ಮಿ ಮಾಡಲಿಕ್ಕೆ, ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಹದ ಬಿಸಿ ಇರುವಂಥದ್ದು ನೀರಿದು ಒಂದು ಟಬ್, ಸ್ವಲ್ಪ ಉಪ್ಪು ಹಾಕಿ ಅದರೊಳಗೆ ಕುಳಿತುಕೊಂಡು ಆವಾಗ ಅವರಿಗೆ ಅಲ್ಲಿ ರಿಲ್ಯಾಕ್ಸ್, ಸ್ಪಿಂಕ್ಟರ್ ಅಂತ ಹೇಳ್ತೇವೆ ನಾವು, ಇಂಟರ್ನಲ್ ಸ್ಪಿಂಕ್ಟರ್ಸ್, ಅವು ಮಾಂಸ ಪೇಶಿಗಳು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತವೆ. ನೋವು ಸ್ವಲ್ಪ ಮಟ್ಟಿಗೆ ಇಮಿಡಿಯೇಟ್ ಆಗಿ ಕಮ್ಮಿ ಆಗ್ತದೆ. ಅವರಿಗೆ ಸ್ವಲ್ಪ ಟೈಮ್ ಸಿಗ್ತದೆ ಡಾಕ್ಟರ್ ಹತ್ರ ಬರಲಿಕ್ಕೆ. ಇಲ್ಲ ಆ ಜಾಗಕ್ಕೆ ಸ್ವಲ್ಪ ಎಣ್ಣೆದಂಶ ಮುಟ್ಟಿಸ್ಕೊಳ್ಬಹುದು. ಈ ತರ ರಕ್ತ ಹೋದಾಗ ಪೇಷಂಟ್ಗಳು ಬರುವುದಿಲ್ಲ, ನಾಳೆ ಇದು ಸರಿ ಆಗ್ತದೆ, ನಾಳ್ದು ಸರಿ ಆಗ್ತದೆ ಅಂತ. ಸುಮಾರು ಹೀಗೆ ಸ್ವಲ್ಪ ಸಮಯ ಆದ್ರೆ ಇದು ಮುಂದೆ ಏನಾದ್ರೂ ಬೇರೆ ಟರ್ನ್ ಆಗುವಂತಹ ಚಾನ್ಸ್, ಬೇರೆ ಏನಾದ್ರೂ ಆಗುವಂತಹ ಒಂದು ಅವಕಾಶ ಉಂಟಾ?
ಕರೆಕ್ಟ್ ಫಿಶರಿನೇನೋ ಹೌದಾ ಅಲ್ವಾ ಅಂತ ಒಂದು ಸಲ ಬಂದು ಡಾಕ್ಟರಿಗೆ ತೋರಿಸಿ ಅದು ಅವ್ರು ಪರೀಕ್ಷಿಸಿ ಕರೆಕ್ಟ್ ಡಯಾಗ್ನೋಸಿಸ್ ಆಗದೆ ಅವರೇ ಕನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ನಾವು ಮಾಹಿತಿ ಹಂಚ್ತಾ ಇದ್ದೇವೆ, ಆದರೂ ಈ ಮಾಹಿತಿ ಪ್ರಕಾರ ಹಾಗೆ ಇತ್ತು ಹೀಗಿತ್ತಂತ ಅವರು ಭಾವಿಸ್ಕೊಳ್ಳಿಕ್ಕಿಲ್ಲ. ಅವ್ರು ಬರಲೇಬೇಕಾಗ್ತದೆ. ಇನ್ ಕೇಸ್ ಅವ್ರು ಬರದೆ ಜಾಸ್ತಿ ದಿನ ತಳ್ಳಿದ್ರೆ ಅವರಿಗೆ ಆ ಜಾಗದಲ್ಲಿ ಕುರ ಬರುವಂತದ್ದು, ಇಲ್ಲ ಆ ಜಾಗದಲ್ಲಿ ಅವರಿಗೊಂದು ಚರ್ಮದ ಅಂಕುರ ದೊಡ್ಡದಾಗಿ ಬೆಳೆಯುವಂಥದ್ದು, ಅದು ಆಪರೇಷನ್ ಮಾಡದೆ ಸರ್ಜರಿ ಮಾಡದೆ ಅದು ಆ ಜಾಗದಿಂದ ಹೋಗುದಿಲ್ಲ. ಮತ್ತೆ ಅವರಿಗೆ ಆ ಜಾಗದಲ್ಲೇ ಪುನಃ ಈಗ ಅದು ಒಂದು ಸಲ ಅವರಿಗೆ ಉತ್ಪತ್ತಿ ಆದ್ರೆ ಅದು 21 ದಿನ ಹಾಗೆ ಇರಬಹುದು. ಮೆಡಿಸಿನ್ ಸಹ ಮೆಡಿಸಿನ್ ಇಲ್ಲದೆ ತನ್ನಷ್ಟಕ್ಕೆ ಗಾಯ ಏನ್ ಚಿರ ಆಗಿದೆ ಅದು 21 ದಿನದಲ್ಲಿ ಗುಣ ಆಗ್ತದೆ. ಇನ್ ಕೇಸ್ ಅವ್ರ ಮುಂದಕ್ಕೆ ಸಹ ಮಸಾಲೆ ಪದಾರ್ಥ ಕರ್ದ ವಸ್ತು ಅದೆಲ್ಲ ಜಾಸ್ತಿ ತಿಂದ್ರೆ ಮೋಷನ್ ಹಾರ್ಡ್ ಹೋಗಿ ಪುನಃ ಅವರಿಗೆ ಇಂಥದ್ದು ಆಗುವ ಸಾಧ್ಯತೆ ಇದೆ. ಈಗ ಒಂದ್ಸಲ ಇದು ಆದ ಮೇಲೆ ನಿಮ್ಮಲ್ಲಿಗೆ ಬಂದ್ರೆ ಇದಕ್ಕೆ ಚಿಕಿತ್ಸೆ ಯಾವ ತರ? ಇದರಲ್ಲಿ ಚಿಕಿತ್ಸೆ ಕೊಡುವಾಗ 2 ವಿಧದ್ದು ಫಿಶರಿನೇನೋ ಇವೆ. ಒಂದು ಅಕ್ಯೂಟ್ ಅಂತ ಹೇಳ್ತೇವೆ, ಸದ್ಯ ಇತ್ತೀಚೆಗೆ ಆಗಿದ್ದು 1 ವಾರದೊಳಗೆ ಆಗಿ ಒಂದು ಪೇಷಂಟ್ ನಮ್ಮ ಹತ್ರ ಬಂದ್ರೆ ಅದನ್ನ ನಾವು ಡಯಾಗ್ನೋಸ್ ಮಾಡುವಾಗ ಅಕ್ಯೂಟ್ ಫಿಶರ್ ಅಂತ ಹೇಳ್ತೇವೆ. ಕ್ರಾನಿಕ್ ಫಿಶರ್ ಅಂತ ಇನ್ನೊಂದು ವಿಂಗಡಣೆ ಇದೆ. ಕ್ರಾನಿಕ್ ಫಿಶರ್ ಅಂದ್ರೆ ದೀರ್ಘಕಾಲದಿಂದ ಅವರಿಗೆ ಆಗ್ತಾ ಇದೆ, ಅದು ಆಗಿ ಸ್ವಲ್ಪ ದಿನ ಆರಾಮಿದ್ದು ಪುನಃ ಅವರಿಗೆ ಪುನಃ ಫಿಶರಿನೇನೋ ಆಗುವವರಿಗೆ ಕ್ರಾನಿಕ್ ಫಿಶರಿನೇನೋ ಅಂತ ಹೇಳ್ತೇವೆ. ಈಗ ಅಕ್ಯೂಟ್ ಅವರಿಗೆ ನಾವು ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಕೊಡುವಂಥದ್ದು, ಓರಲ್ ಮೆಡಿಕೇಶನ್ ಅಂತ ಹೇಳ್ತೇವೆ, ಮೆಡಿಸಿನ್ ಕೊಡುವಂಥದ್ದು, ಅಪ್ಲಿಕೇಶನ್ ಅಂದ್ರೆ ಆ ಜಾಗಕ್ಕೆ ಏನಾದರೂ ಹಚ್ಕೊಳ್ಳಿಕ್ಕೆ ಕೊಡುವಂಥದ್ದು, ಇಲ್ಲ ಕುತ್ಕೊಳ್ಳಿಕ್ಕೆ ನಮ್ಮದು ಮೆಡಿಕೇಟೆಡ್ ಕಷಾಯ ಔಷಧಿಯ ಕಷಾಯ ಕೊಡುವಂಥದ್ದು ಅವು ಮಾಡ್ತೇವೆ. ಕ್ರಾನಿಕ್ ಫಿಶರಿಗಾಗುವಾಗ ಸರ್ವೇ ಸಾಮಾನ್ಯ ಅವರಿಗೆ ಒಂದು ಚರ್ಮ ಅಂಕುರ ಬೆಳೆದಿರ್ತದೆ. ಆ ಬೆಳೆದಿರೋ ಚರ್ಮ ಅಂಕುರ ತೆಗಿಬೇಕಾದ್ರೆ ಸರ್ಜರಿ ಬೇಕೇ ಬೇಕಾಗ್ತದೆ. ಏನು ಹಚ್ಕೊಂಡ್ರು ಏನು ಹೊಟ್ಟೆಗೆ ಮದ್ದು ತಗೊಂಡ್ರು ಆ ಅಂಕುರ ಹೋಗುದಿಲ್ಲ. ನೋವೇನಾದ್ರೂ ಇದ್ರೆ, ಮೋಷನ್ ಏನಾದ್ರೂ ಮಲಬದ್ಧತೆ ಏನಾದ್ರೂ ಇದ್ರೆ ಅವೆಲ್ಲ ಕ್ಲಿಯರ್ ಆಗ್ತದೆ. ನಾವು ಕ್ರಾನಿಕ್ ಫಿಶರಿನೇನೋಗೆ ಮೆಡಿಸಿನ್ ಕೊಡ್ತೇವೆ, ಪ್ಲಸ್ ಸರ್ಜರಿ ಸಹ ಮಾಡಿಸ್ತೇವೆ. ಈ ಆಯುರ್ವೇದದಲ್ಲಿ ಕೂಡ ಸರ್ಜರಿ ಅನ್ನುವಂಥದ್ದು ಉಂಟಾ ಅನ್ನುವಂಥದ್ದು? ಸಾಮಾನ್ಯವಾಗಿ ಆಯುರ್ವೇದ ಅಂದ್ರೆ ಔಷಧ ಕೊಟ್ಟು ಗುಣ ಮಾಡ್ತಾರೆ ಅಂತ ಇರ್ತದೆ. ಆಯುರ್ವೇದದಲ್ಲಿ ಶಲ್ಯತಂತ್ರ ವಿಭಾಗ ಅಂತ ಜನರಲ್ ಸರ್ಜರಿ ವಿಭಾಗ ಅಂತಾನೆ ಇದೆ. ನಾನು SDM ಆಯುರ್ವೇದ ಹಾಸ್ಪಿಟಲ್ ಆ್ಯಂಡ್ ಕಾಲೇಜಿದು ಅಸಿಸ್ಟೆಂಟ್ ಪ್ರೊಫೆಸರ್. ಇಲ್ಲಿ ನಮಗೆ ಶಲ್ಯತಂತ್ರ ವಿಭಾಗ ಅಂತ ಹೇಳುವಂಥದ್ದು ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತಾನೆ ಇದೆ. ಇಲ್ಲಿ ನಾವು ಇಂಥದ್ದು ಕೇಸಸ್ಗಳಿಗೆ ಬೇಸ್ಡ್ ಆನ್ ಇದು ಅಕ್ಯೂಟಾ ಕ್ರಾನಿಕಾ ಅಂತ ನೋಡಿ ಅದಕ್ಕೆ ಸೂಕ್ತ ಪರೀಕ್ಷೆ ನಡೆಸಿ ಅದಕ್ಕೆ ಸೂಕ್ತವಾದದ್ದು ಚಿಕಿತ್ಸೆ ಸಹ ಕೊಡ್ತೇವೆ. ಇಲ್ಲಿ ಈಗ ಒಂದ್ಸಲ ನೀವು ಶಸ್ತ್ರಚಿಕಿತ್ಸೆ ಮಾಡಿ ಅದರ ನಂತರ ಅವರಿಗೆ ಪೇಷಂಟ್ ಮನೆಗೆ ಹೋಗುವಾಗ ನೀವು ಏನು ಅಡ್ವೈಸ್ ಕೊಡ್ತೀರಿ? ಆವಾಗ ಅವರಿಗೆ ಪಥ್ಯ ಅಪಥ್ಯ ಅಂತ ಹೇಳುವಂಥದ್ದು ತುಂಬಾ ಅನುಕೂಲಕರ ಆಗ್ತದೆ. ಅಪಥ್ಯ ಫಸ್ಟ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಆದಷ್ಟು ಮಸಾಲೆ ಪದಾರ್ಥ ಕರೆದ ಪದಾರ್ಥ ಆಹಾರದಲ್ಲೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು. ನಾವು ಏನು ರೆಡ್ ಮೀಟ್ ಅಂತ ಹೇಳ್ತೇವೆ, ಇಲ್ಲ ಚಿಕನ್, ಕೆಲವರಿಗೆ ಚಿಕನ್ ಇದ್ದು ದಿನ ತಿನ್ಬೇಕಂತ ಅವರಿಗೊಂದು ಮನಸ್ಸಲ್ಲಿ ಇರ್ತದೆ, ಅಂಥದ್ದೆಲ್ಲ ಮಾಡಿ ಕೂಡ್ದು. ಯಾಕಂದರೆ ಇಂಥದ್ದೆಲ್ಲ ವಸ್ತುಗಳಿಂದ ಪ್ರೋಟೀನ್ ರಿಲೀಸ್ ಆಗ್ತದೆ, ಪ್ಲಸ್ ಅವರಿಗೆ ಮೋಷನ್ ಸಹ ಹಾರ್ಡ್ ಆಗ್ತಾ ಹೋಗ್ತದೆ. ಮಲಬದ್ಧತೆ ಕಾನ್ಸ್ಟಿಪೇಷನ್ ಇಲ್ಲ ಅಂಥದ್ದೇನಾದರೂ ಆದರೆ ಇದು ಪುನಃ ಉತ್ಪತ್ತಿ ಆಗುವ ಸಾಧ್ಯತೆ ಇರ್ತದೆ ಒಂದು. ಇನ್ನೊಂದು ಆದಷ್ಟು ಅವರು ನೀರನ್ನು ಕುಡಿಬೇಕಾಗ್ತದೆ. ನೀರಿನ ಅಂಶ ಇರುವಂಥದ್ದು ದಿನ 1 ಲೋಟ ತಕ್ರ ಅಂದರೆ ಮಜ್ಜಿಗೆ ಕುಡಿಲೇಬೇಕು. ಮತ್ತು ಹಾಲು ಹಾಗೂ ಅದರ ಉತ್ಪನ್ನಗಳು, ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಇಲ್ಲ ಸ್ವಲ್ಪ ಬೆಣ್ಣೆ ಇರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ದಿನ ಊಟದಲ್ಲಿ ಇಲ್ಲ ಆಹಾರದಲ್ಲಿ ಸೇವಿಸಬೇಕು. ಮತ್ತು ವಿಹಾರ ಅಂತ ಹೇಳುವಾಗ ಆಕ್ಟಿವಿಟೀಸ್, ನಮ್ಮ ಆಕ್ಟಿವಿಟೀಸ್ ಹೇಗಿರಬೇಕು, ಲಘು ಎಕ್ಸಸೈಸ್, ಲಘು ವ್ಯಾಯಾಮ ಮಾಡಬೇಕು. ಅವರು ನಿದ್ರೆ ಒಳ್ಳೆಯದಾಗಿರ್ಬೇಕು. ಅವ್ರದ್ದು ನಿದ್ರೆ ಸರ್ವೇ ಸಾಮಾನ್ಯ 5 ಗಂಟೆಯಿಂದ 6 ಗಂಟೆ ಮಾಡಲೇಬೇಕು. ಅವರು ಮಸಾಲ ಕರಿದ ಪದಾರ್ಥ ಅವರು ತಿನ್ನಲೇಬಾರ್ದು. ಯಾಕಂದರೆ ಅದರಿಂದ ಮೋಷನ್ ಅಂದರೆ ಮಲ ಸ್ವಲ್ಪ ಕಠಿಣ ಆಗಿ ಗಾಢವಾಗಿ ಅವರಿಗೆ ಮಲ ಹೊರಗೆ ಹಾಕುವಾಗ ಚರ್ಮ ಹರಿದು ರಕ್ತಸ್ರಾವ ಆಗ್ತದೆ. ಇನ್ನೊಂದು ಅವರು ಮೋಷನ್ ಬಂದ ಕೂಡಲೇ ಅದು ಏನು ಅರ್ಜ್ ಅಂತ ಹೇಳ್ತೇವೆ, ಡೆಫಿಕೇಶನ್ ಅರ್ಜ್ ಬಂದ ಕೂಡಲೇ ಮೋಷನ್ ಮಾಡಬೇಕು. ಅವರು ತಡ್ಕೊಳ್ಳಿಕ್ಕಿಲ್ಲ. ಮತ್ತೆ ಮೋಷನ್ ಬರದೆ ಹೋಗಿ ಟ್ರೈ ಮಾಡುವಂಥದ್ದು, ಜಾಸ್ತಿ ಬಿಕ್ಕುವಂಥದ್ದು ಅದು ಮಾಡಲಿಕ್ಕಿಲ್ಲ. ನಿದ್ರೆ ಕಮ್ಮಿ ಮಾಡುವಂಥದ್ದು, ಈಗ ನೈಟ್ ಡ್ಯೂಟಿ ಇರ್ತದೆ ಆದ್ರೂ ಡೇ ಟೈಮಲ್ಲಿ ನಿದ್ರೆ ಮಾಡಿ ಸ್ವಲ್ಪ ಕಾಂಪನ್ಸೇಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲದಿದ್ದರೆ ಮೋಷನ್ ಹಾರ್ಡ್ ಆಗ್ತದೆ, ಇಲ್ಲ ಮಲ ಏನಿದೆ ಅದು ತುಂಬ ಗಟ್ಟಿಯಾಗಿ ಹೊರಗೆ ಬರ್ತದೆ. ಏನಕ್ಕೋ ಒಂದು ಕಾರಣಗಳಿಂದ ನೀರು ಕುಡಿಯದೇ ಇರುವುದು ಹಾಗೆಲ್ಲ ಮಾಡಕೂಡುದು. ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ
ಸಾಮಾನ್ಯವಾಗಿ ಕಾಯಿಲೆ ಬಾರದ ಹಾಗೆ ಜನರು ಹೇಗೆ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು? ಇದಕ್ಕೆ ಅವರು ಪಥ್ಯ ಪಾಲನೆ ಮಾಡಬೇಕಾಗ್ತದೆ. ಪಥ್ಯಗಳಲ್ಲಿ ಆಹಾರ ಪಥ್ಯ ಇದೆ, ವಿಹಾರಜ ಪಥ್ಯ ಇದೆ. ಆಹಾರಜ ಪಥ್ಯಗಳಲ್ಲಿ ಅವರು ಸಾಕಷ್ಟು ನೀರು ಕುಡಿಯುವಂಥದ್ದು, ಮಿನಿಮಮ್ ಒಂದು 2 ಲೀಟರ್ಸ್ ಆದರೂ ನೀರು ಕುಡಿಲೇಬೇಕಾಗ್ತದೆ. ಹಾಲು ಹಾಗೂ ಅದರ ಉತ್ಪನ್ನಗಳು, ದಿನ 1 ಗ್ಲಾಸ್ ಮಜ್ಜಿಗೆಯನ್ನು ಕುಡಿಬೇಕು, ಹಾಲು ಕುಡಿಬೇಕು, ಸ್ವಲ್ಪ ಬೆಣ್ಣೆ ಹಾಗೂ ಸ್ವಲ್ಪ ತುಪ್ಪ ಆಹಾರದಲ್ಲಿ ಸೇವಿಸಬೇಕು ದಿನನಿತ್ಯ. ನಮ್ಮ ಆಕ್ಟಿವಿಟೀಸ್ ಹೇಗಿರ್ಬೇಕಂದ್ರೆ ದಿನ ಲಘು ವ್ಯಾಯಾಮ ಮಾಡಬೇಕಾಗ್ತದೆ. ವಾಕಿಂಗ್ ಇರ್ಬೋದು, ಇಲ್ಲ ಲಘು ವ್ಯಾಯಾಮ ನಿಮಗೆ ಎಷ್ಟು ಆಗ್ತದೆ ಅಷ್ಟು, ನಿಮ್ಮ ತಾಕತ್ತು ಎಷ್ಟಿದೆ ಅಷ್ಟು. ಮತ್ತೆ ನಿದ್ರೆ ಸಾಧಾರಣ 5 ಗಂಟೆಯಿಂದ 6 ಗಂಟೆ ನಿದ್ರೆ ರಾತ್ರಿ ಕಂಪಲ್ಸರಿ ಆಗಲೇಬೇಕು. ಇನ್ ಕೇಸ್ ನೈಟ್ ಡ್ಯೂಟಿ ಶಿಫ್ಟಿಂದಾಗಿ ಮಾಡ್ಲಿಕ್ಕೆ ಆಗದಿದ್ರೆ ಡೇ ಟೈಮ್ ನೆಕ್ಸ್ಟ್ ಡೇ ಸ್ವಲ್ಪ ಅದರದ್ದು ಅರ್ಧ ಮಿತಿಯಾದರೂ ಆಗಬೇಕಾಗ್ತದೆ. ಈಗ ನಾವು ಹೇಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಅದು ಸಹ ಇದಕ್ಕೆ ಕೌಂಟ್ ಆಗುವಂಥದ್ದು ವಿಷಯಗಳು. ಶಾಂತ ಚಿತ್ತದಲ್ಲಿ ಸ್ವಲ್ಪ ಸ್ವಲ್ಪನೇ ಒಳ್ಳೆ ಜಗಿದು ಊಟ ಮಾಡಬೇಕಾಗ್ತದೆ. ಘನ ಆಹಾರ ಹೊಟ್ಟೆಯ ಅರ್ಧ ಭಾಗದಷ್ಟು, ದ್ರವ ಆಹಾರ ಕಾಲು ಭಾಗದಷ್ಟು, ಇನ್ನು ಕಾಲು ಭಾಗ ಗಾಳಿಗೆ ಆಡಲು ಬಿಡಬೇಕಾಗ್ತದೆ. ಮತ್ತೆ ಹಸಿವಾದಾಗ ಮಾತ್ರ, ಗಂಟೆ ಆಯಿತು ನಾನು ಊಟ ಮಾಡ್ತೇನೆ ಆಹಾರ ಮಾಡ್ತೇನೆ ಹಾಗೆ ಯಾವತ್ತೂ ಸಹ ಇರಬಾರ್ದು, ಅದು ಅಜೀರ್ಣಕ್ಕೆ ಪರಿಣಾಮಗೊಳ್ತದೆ. ಒಳ್ಳೆಯದು ಸಹನಾ ಕಾಮತ್ ಅವರೇ, ಮುಖ್ಯವಾಗಿ ಫಿಶರ್ ಅನ್ನುವಂತಹ ಕಾಯಿಲೆ ಮತ್ತು ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.